ಕ್ವಿಕ್ 25 ಗೆ ಸ್ವಾಗತ. ನಾನು ಚೈತ್ರ ಅಂಚನ್. ಈ ಕ್ಷಣದ 25 ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಪಟ್ಟಣದ ಮಾರುತಿ ಗಲ್ಲಿಯಲ್ಲಿ ಸಾಲ ಕೊಟ್ಟವರ ಕಿರುಕುಳ ತಾಳದೆ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ರಫೀಕ್ ಬಾಬುಸಾಬ್ ಟಿಗಡಿ ಸಾಲ ಮಾಡಿ ಖರೀದಿಸಿದ್ದ ಬೊಲಾರೋ ಪಿಕಪ್ ವಾಹನದಲ್ಲೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಬೆಂಗಳೂರಿನಲ್ಲಿ ಸಾರಗಾರರ ಕಿರುಕುಳಕ್ಕೆ ಬೇಸತ್ತು ಯುವ ಉದ್ಯಮಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ರಾಜಾಜಿನಗರದ ನಿವಾಸಿ ಉದ್ಯಮಿ ಅರುಣ್ ನೇಣಿಗೆ ಶರಣಾಗಿದ್ದಾರೆ. ಪೂಜಾ ಎಂಟರ್ಪ್ರೈಸಸ್ ದಿನೇಶ್ ಬಳಿ 6 ಲಕ್ಷ ಹಣವನ್ನ ಪಡೆದಿದ್ದಂತ ಅರುಣ್ಗೆ ಬಾಕಿ ಹಣ ನೀಡುವಂತೆ ಧಮಕಿ ಹಾಕಲಾಗಿತ್ತು. ಇದರಿಂದ ಮನನೊಂದ ಅರುಣ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮೈಕ್ರೋ ಫಿನಾನ್ಸ್ ಕಿರುಕುಳಕ್ಕೆ ನೊಂದ ಮಹಿಳೆ 3 ದಿನ ಸ್ಮಶಾನದಲ್ಲಿ ವಾಸಿಸಿದ್ದಾಳೆ. ನಿಮ್ಮನ್ನ ಯಾರು ಮೂಸಲ್ಲ, ನಿಮ್ಮ ಹೆಣ್ಮಕ್ಳನ್ನ ದಂಧೆ ಕಳಿಸಿ ಹಣ ಕೊಡಿ ಅಂತ ಕಿರುಕುಳ ನೀಡ್ತಾ ಇದ್ದಾರೆ ಅಂತ ರಾಯಚೂರು ಲಿಂಗಸಗೂರು ತಾಲೂಕಿನ ಹಟ್ಟಿ ಪಟ್ಟಣದ ಮಹಿಳೆ ಭಾರತಿ ಕಣ್ಣೀರಿಟ್ಟಿದ್ದಾರೆ. ಮೈಕ್ರೋ ಫಿನಾನ್ಸ್ ಸುಗ್ರೀವಾಜ್ಞೆ ಬಗ್ಗೆ ಇವತ್ತು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತೀವಿ, ಬಳಿಕ ಗವರ್ನರ್ಗೆ ಕಳಿಸ್ಕೊಡ್ತೀವಿ ಅಂತ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಮೈಕ್ರೋ ಫಿನಾನ್ಸ್ ಕಿರುಕುಳದ ಸೀರಿಯಸ್ನೆಸ್ ಬಗ್ಗೆ ಗೊತ್ತಾಗಿದೆ, ಕಠಿಣ ಕ್ರಮ ಕೈಗೊಳ್ಳುತ್ತೀವಿ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಸಂಸದ ಡಾಕ್ಟರ್ ಕೆ ಸುಧಾಕರ್ ತಮ್ಮ ವಿರುದ್ಧ ಮಾಡಿರುವಂತಹ ಆರೋಪಗಳ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮೌನ ಮುರಿದಿದ್ದಾರೆ. ಹಗುರವಾಗಿ ಹೇಳಿಕೆಯನ್ನ ನೀಡುವುದು ಅವರಿಗೆ ಶೋಭೆ ತರಲ್ಲ, ನನ್ನ ಮೇಲೆ ಸುಧಾಕರ್ ಆರೋಪ ಮಾಡೋದು ಸರಿಯಲ್ಲ ಅಂತ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರ ಆಯ್ಕೆಯಲ್ಲಿ ನನ್ನ ಪಾತ್ರ ಇಲ್ಲ ಅಂತ ವಿಜೇಂದ್ರ ಹೇಳಿದ್ದಾರೆ. ಪಕ್ಷ ನನ್ನ ಸ್ವತ್ತು ಅಲ್ಲ, ಅವರ ಸ್ವತ್ತು ಅಲ್ಲ. ಮುಂದಿನ ಸಿಎಂ ಆಗುವುದಕ್ಕೆ ನಾನು ಪಕ್ಷ ಸಂಘಟನೆ ಮಾಡ್ತಾ ಇಲ್ಲ. ಯಾವ ಜಿಲ್ಲೆಯ ಅಧ್ಯಕ್ಷರ ಆಯ್ಕೆ ವಿಚಾರದಲ್ಲೂ ನನ್ನ ಪಾತ್ರ ಇಲ್ಲ ಅಂತ ಹೇಳಿದ್ದಾರೆ. ಮಂತ್ರಿಯಾಗಿ ಸ್ವತಃ ಸುಧಾಕರ್ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಗೆಲ್ಲಿಲ್ಲ. ಅಂತವರು ವಿಜೇಂದ್ರ ಚಿಕ್ಕಬಳ್ಳಾಪುರಕ್ಕೆ ಬಂದು ಗೆಲ್ಲಿ ಅನ್ನುವ ದುರಹಂಕಾರದ ಮಾತನ್ನ ನಿಲ್ಲಿಸಬೇಕು ಅಂತ ಬಿಜೆಪಿ ಮಾಜಿ ಶಾಸಕ ಪ್ರೀತಂ ಗೌಡ ವಾಗ್ದಾಳಿ ನಡೆಸಿದ್ರು. ಅಲ್ಲದೆ ಯಡಿಯೂರಪ್ಪ ಹಾಗೆ ವಿಜೇಂದ್ರ ಬಗ್ಗೆ ಮಾತನಾಡುವಾಗ ಗೌರವ ಕೊಟ್ಟು ಮಾತನಾಡಬೇಕು ಅಂತ ಎಚ್ಚರಿಸಿದ್ರು. ಈ ಬಾರಿ ವಿಶ್ವವಿಖ್ಯಾತ ಬೆಂಗಳೂರು ಕರಗ ರಥೋತ್ಸವ ಮಾಡೋದಕ್ಕಾಗಲ್ಲ, ಅಷ್ಟರ ಮಟ್ಟಿಗೆ ರಸ್ತೆ ಹಾಳು ಮಾಡಿದ್ದಾರೆ ಅಂತ ಧರ್ಮರಾಯ ಸ್ವಾಮಿ ದೇವಾಲಯ ವ್ಯವಸ್ಥಾಪನಾ ಸಮಿತಿ ಆರೋಪವನ್ನ ಮಾಡಿದೆ. ಅಲ್ಲದೆ ಇನ್ನೊಂದು ತಿಂಗಳಲ್ಲಿ ಎಲ್ಲಾ ಕಾಮಗಾರಿ ಮುಗಿಸ್ಕೊಡ್ತೀವಿ ಅನ್ನೋದಾಗಿ ಒತ್ತಾಯಿಸಿದೆ. ಕುಂಭಮೇಳದಲ್ಲಿ 30 ಭಕ್ತರನ್ನ ಬಲಿ ತೆಗೆದುಕೊಂಡ ಕಾಲ್ತುಳಿತ ದುರಂತದ ಬಗ್ಗೆ ಉತ್ತರ ಪ್ರದೇಶ ಮೀನುಗಾರಿಕೆ ಸಚಿವ ಸಂಜಯ್ ನಿಷಾದ್ ಹಗುರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೊಡ್ಡ ಕಾರ್ಯಕ್ರಮದಲ್ಲಿ ಸಣ್ಣ ಘಟನೆಗಳು ನಡೀತಾವೆ ಅಂತ ಲಘುವಾಗಿ ಮಾತನಾಡಿದ್ದಾರೆ. ಕುಂಭಮೇಳದಲ್ಲಿ ಕಾಲ್ತುಳಿತ ದುರಂತ ಪ್ರಕರಣ ಈಗ ಸುಪ್ರೀಂ ಕೋರ್ಟ್ ಅನ್ನ ತಲುಪಿದೆ. ಭಕ್ತರ ಸಾವಿಗೆ ಉತ್ತರ ಪ್ರದೇಶ ಸರ್ಕಾರವೇ ಜವಾಬ್ದಾರಿ ಅಂತ ವಕೀಲರೊಬ್ಬರು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದ್ದಾರೆ. ಹರಿಯಾಣ ಸರ್ಕಾರ ಯಮುನಾ ನದಿಗೆ ವಿಷ ಬೆರೆಸ್ತಾ ಇದೆ ಅಂತ ಕೇಜ್ರಿವಾಲ್ ಆರೋಪಕ್ಕೆ ಹರಿಯಾಣ ಸಿಎಂ ನಯಾಬ್ ಸಿಂಗ್ ಸೈನಿ ಟಾಂಗ್ ಕೊಟ್ಟಿದ್ದಾರೆ. ದೆಹಲಿಯ ಪಲ್ಲಾ ಗ್ರಾಮದಲ್ಲಿ ಖುದ್ದು ಯಮುನಾ ನದಿ ನೀರನ್ನ ಕುಡಿದು ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡಿದ್ದಾರೆ. ಕೇಜ್ರಿವಾಲ್ ಸುಳ್ಳು ಹೇಳಿ ಜನರಲ್ಲಿ ಭಯ ಹುಟ್ಟಾಕ್ತಾ ಇದ್ದಾರೆ ಅಂತ ಸೈನಿ ಕಿಡಿಕಾರಿದ್ದಾರೆ. ಹರಿಯಾಣ ಸಿಎಂ ಸೈನಿ ಯಮುನಾ ನದಿ ನೀರನ್ನ ಕುಡಿದಿಲ್ಲ, ಕುಡಿದ ರೀತಿ ನಾಟಕ ಆಡಿದ್ದಾರೆ ಅಂತ ಅರವಿಂದ್ ಕೇಜ್ರಿವಾಲ್ ಆರೋಪವನ್ನು ಮಾಡಿದ್ದಾರೆ. ಸೈನಿ ಕುಡಿದಂತೆ ನಾಟಕವಾಡಿ ನಂತರ ಹೊರಕ್ಕೆ ಉಗುಳಿದ್ದಾರೆ. ಅಮೋನಿಯಾ ಮಿಶ್ರಿತ ಯಮುನಾ ನೀರು ಡೇಂಜರಸ್ ಅಂತ ನಾನು ಹೇಳಿದ್ದಕ್ಕೆ ನನ್ನ ಮೇಲೆ ಎಫ್ಐಆರ್ ದಾಖಲಿಸುವುದಾಗಿ ಬೆದರಿಕೆ ಹಾಕಿದ್ದಾರೆ ಅಂತ ಕಿಂಡಕಾರಿದ್ದಾರೆ. ಯಮುನಾ ನದಿ ವಿಷವಾಗಿದೆ ಎಂಬ ದೆಹಲಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಹೇಳಿಕೆಯನ್ನ ಕೇಂದ್ರ ಚುನಾವಣಾ ಆಯೋಗ ಗಂಭೀರವಾಗಿ ಪರಿಗಣಿಸಿದೆ. ಕೇಜ್ರಿವಾಲ್ ನಿನ್ನೆ ನೀಡಿದಂತ ಉತ್ತರಕ್ಕೆ ಚುನಾವಣಾ ಆಯೋಗ ತೃಪ್ತಿ ವ್ಯಕ್ತಪಡಿಸಿಲ್ಲ. ಶುಕ್ರವಾರ ಬೆಳಿಗ್ಗೆ 11 ಗಂಟೆ ಒಳಗೆ ಸೂಕ್ತ ಪುರಾವೆಯನ್ನ ಒದಗಿಸುವಂತೆ ಕೇಜ್ರಿವಾಲ್ಗೆ ಗಡುವು ನೀಡಿದೆ. ಅಸ್ಸಾಂನ ಕಾಚೂರ್ನಲ್ಲಿ ಅಮಾನವೀಯ ಘಟನೆ ನಡೆದಿದೆ. ಮಕ್ಕಳ ಎದುರೇ ಮಹಿಳೆ ಮೇಲೆ ಅತ್ಯಾಚಾರವೆಸಗಿ ನಂತರ ಆಸಿಡ್ ದಾಳಿಯನ್ನು ನಡೆಸಿದ ಹೇಯ ಕೃತ್ಯ ನಡೆದಿದೆ. ಜನವರಿ 22ನೇ ತಾರೀಕು ಮನೆಗೆ ನುಗ್ಗಿದ ನೆರೆಮನೆಯ ವ್ಯಕ್ತಿ ಈ ಕೃತ್ಯ ಎಸಗಿದ್ದಾನೆ. ಅತ್ಯಾಚಾರವೆಸಗಿ ಮಹಿಳೆಯ ಕಾಲು ಕೈ ಕಟ್ಟಿ ಹಾಕಿ ಬಾಯಿಗೆ ಬಟ್ಟೆ ತುರುಕಿ ನಂತರ ದೇಹಕ್ಕೆ ಆಸಿಡ್ ಹಾಕಿ ಆರೋಪಿ ಪರಾರಿಯಾಗಿದ್ದಾನೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಕನ್ನಡ ಬಿಗ್ ಬಾಸ್ ಸೀಸನ್ 11ರ ವಿಜೇತ ಹನುಮಂತು ತಮ್ಮ ಹುಟ್ಟೂರಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಕಪ್ ಗೆದ್ದು ಬಂದ ಹನುಮಂತರನ್ನ ತೆರೆದ ವಾಹನದಲ್ಲಿ ಮೆರವಣಿಗೆ ನಡೆಸಲಾಗಿದೆ. ಹನುಮಂತು ಸೆಲ್ಫಿಗೆ ಗ್ರಾಮಸ್ಥರು ಮುಗಿಬಿದ್ದಂತ ದೃಶ್ಯಗಳು ಕೂಡ ಕಂಡುಬಂತು. ಭಾರತ ಕ್ರಿಕೆಟ್ ತಂಡದ ಸ್ಫೋಟಕ ಬ್ಯಾಟರ್ ವಿರಾಟ್ ಕೊಹ್ಲಿ 12 ವರ್ಷಗಳ ಬಳಿಕ ರಣಜಿ ಪಂದ್ಯವನ್ನ ಆಡ್ತಾ ಇದ್ದಾರೆ. ದೆಹಲಿ ಪರ ಆಡ್ತಾ ಇರುವಂತಹ ವಿರಾಟ್ ಆಟದ ಕಡೆಗೆ ಎಲ್ಲರ ಚಿತ್ತ ನೆಟ್ಟಿದೆ. ಆರ್ಸಿಬಿಯ ಅಂತ ಘೋಷಣೆ ಕೂಗುವಂತ ಮೂಲಕ ಅಭಿಮಾನಿಗಳು ವಿರಾಟ್ ಕೊಹ್ಲಿಯನ್ನ ಬರಮಾಡಿಕೊಂಡಿದ್ದಾರೆ.